ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 35 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ FDA, SDA, KPSCಯ ಸಿ ಗ್ರೂಪ್ ಹುದ್ದೆಗಳ ನೇಮಕಾತಿ, ಪೊಲೀಸ್ ನೇಮಕಾತಿಗಳಲ್ಲಿ ಈ ಪ್ರಶ್ನೆಗಳು ಬಂದೇ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಅತ್ಯಂತ ಸರಳ ವಿವರಣೆಗಳ ಜೊತೆಗೆ ಸರಿ ಉತ್ತರವನ್ನು ನೀಡಲಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಸಿ ವಿದ್ಯುತ್ತನ್ನು ವಿದ್ಯುತ್ ಗೃಹದಿಂದ ಅಧಿಕ ವೋಲ್ಟೇಜ್ಗಳಲ್ಲಿ ಪಸರಿಸಲಾಗುತ್ತದೆ, ಏಕೆಂದರೆ ಕಡಿಮೆ ವಿದ್ಯುತ್ ನಷ್ಟವಾಗುವುದರಿಂದ ಇದು ಅತ್ಯಂತ ಮಿತವ್ಯಯಕರ. ಸೊ 3 is the right answer. ಈ ಕೆಳಗಿನ ಯಾವ ದೂರದರ್ಶನವು ವಿದ್ಯುತ್ ಪ್ರವಾಹಕ್ಕೆ ಪ್ರತಿಯಾಗಿ ಬೆಳಕನ್ನು ಉತ್ಸರ್ಜಿಸಲು ಸಾವಯವ ಸಂಯುಕ್ತವನ್ನು ನೇಮಿಸುವುದನ್ನು ಪ್ರದರ್ಶಿಸುತ್ತದೆ? OLED. ಸೊ OLED ದೂರದರ್ಶನವು ವಿದ್ಯುತ್ ಪ್ರವಾಹಕ್ಕೆ ಪ್ರತಿಯಾಗಿ ಬೆಳಕನ್ನು ಉತ್ಸರ್ಜಿಸಲು ಸಾವಯವ ಸಂಯುಕ್ತವನ್ನು ನೇಮಿಸುವುದನ್ನು ಪ್ರದರ್ಶಿಸುತ್ತದೆ. 4 is the right answer. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದುದನ್ನು ಗುರುತಿಸಿ. ಎ. 6 ವರ್ಷಕ್ಕಿಂತಲೂ ಕಡಿಮೆ ವಯಸ್ಸಿನ ಮಕ್ಕಳಿಗಾಗಿ ಸಮಗ್ರತಾ ಅಭಿವೃದ್ಧಿ ಕಾರ್ಯಕ್ರಮವಾಗಿ ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳನ್ನು ಜಾರಿಗೆ ತಂದಿರುವುದು. ಬಿ. ಗರ್ಭಿಣಿ ಮತ್ತು ಹಾಲೂಡಿಸುವ ತಾಯಂದರಿಗಾಗಿ ಸರಿಯಾದ ಪೌಷ್ಟಿಕತೆ ಮತ್ತು ಆರೋಗ್ಯ ಶಿಕ್ಷಣವನ್ನು ಸಮಗ್ರ ಶಿಶು ಅಭಿವೃದ್ಧಿ ಸೇವೆಗಳು ಒಳಗೊಳ್ಳುವುದು. ಹಾಗಾದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಕೂಡ ಸರಿ. 3 is the right answer. ಬ್ಯಾಂಕಿಂಗ್ ಹಾಗೂ ಕೃಷಿ ಕ್ರಮವಾಗಿ ಈ ಪಟ್ಟಿಯಲ್ಲಿರುತ್ತವೆ. ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ. ಅಂದರೆ ಬ್ಯಾಂಕಿಂಗ್ ಕೇಂದ್ರ ಪಟ್ಟಿಗೆ ಸಂಬಂಧಪಟ್ಟಿದ್ರೆ ಕೃಷಿ ರಾಜ್ಯ ಪಟ್ಟಿಯಲ್ಲಿದೆ. 1 is the right answer. ವಿಜಯನಗರದ ಮೊದಲ ರಾಜವಂಶವು ಸಂಗಮ ಎಂದು ಕರೆಸಿಕೊಂಡಿದ್ದು ಈ ಕೆಳಗಿನ ಯಾವ ಕಾರಣದಿಂದ? ಹರಿಹರ ಮತ್ತು ಬುಕ್ಕರ ತಂದೆಯಾದ ಸಂಗಮರ ಹೆಸರಿನಿಂದ. ವಿಜಯನಗರದ ಮೊದಲ ರಾಜವಂಶ ಸಂಗಮ ಎಂದು ಕರೆಸಿಕೊಂಡಿದ್ದು ಹರಿಹರ ಮತ್ತು ಬುಕ್ಕರ ತಂದೆಯಾದ ಸಂಗಮರ ಹೆಸರಿನಿಂದ. ಹರಿಹರನು ಸಂಗಮ ವಂಶದ ಮೊದಲ ದೊರೆ. ಹರಿಹರನು ಪೂರ್ವ ಪಶ್ಚಿಮ ಕರಾವಳಿಯಲ್ಲಿ ರಾಜ್ಯ ವಿಸ್ತರಿಸಿ ಪೂರ್ವ ಪಶ್ಚಿಮ ಸಮುದ್ರಾಧೀಶ್ವರ ಎಂದು ಬಿರುದನ್ನು ಪಡೆದಿದ್ದನು. 3 is the right answer. ಭಾರತದಲ್ಲಿನ ಆದ್ಯತಾ ವಲಯದ ಸಾಲಗಳನ್ನು ನೀಡುವ ಬ್ಯಾಂಕುಗಳು ಇವುಗಳ ಸಾಲವನ್ನು ನಿಯೋಜಿಸುತ್ತವೆ. ಮೇಲಿನ ಎಲ್ಲ. ಅಂದರೆ ಭಾರತದ ಆದ್ಯತಾ ವಲಯದ ಸಾಲಗಳನ್ನು ನೀಡುವ ಬ್ಯಾಂಕುಗಳು ಕೃಷಿ, ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳು ಹಾಗೂ ದುರ್ಬಲ ವರ್ಗಗಳ ಸಾಲವನ್ನು ನಿಯೋಜಿಸುತ್ತವೆ. 4 is the right answer. ಭಾರತದ ರಾಷ್ಟ್ರಪತಿಗಳು 5 ವರ್ಷಗಳ ಸೇವಾವಧಿಯವರೆಗೂ ಇರುವುದು ಅವರು ಆಯ್ಕೆಯಾದ ದಿನಾಂಕದಿಂದ. ವಿಧಿ 56ರ ಪ್ರಕಾರ ರಾಷ್ಟ್ರಪತಿಗಳ ಅವಧಿಯು 5 ವರ್ಷ. ಕೆಲವು ಅನಿವಾರ್ಯ ಸಂದರ್ಭಗಳು ಬಂದಾಗ 5 ವರ್ಷ ಮುಂಚಿತವಾಗಿ ರಾಜೀನಾಮೆಯನ್ನು ನೀಡಬಹುದು. ಅವರ ರಾಜೀನಾಮೆಯನ್ನು ಉಪರಾಷ್ಟ್ರಪತಿಗಳಿಗೆ ನೀಡಬೇಕಾಗುತ್ತದೆ. 1 is the right answer. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಜಬ್ಬಾರ್ ಪಟೇಲರ ಚಲನಚಿತ್ರದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಆಗಿ ಅಭಿನಯಿಸಿದವರು ಯಾರು? ಮಮ್ಮೂಟಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂಬ ಜಬ್ಬಾರ್ ಪಟೇಲರ ಚಲನಚಿತ್ರದಲ್ಲಿ ಅಂಬೇಡ್ಕರ್ ಆಗಿ ಮಮ್ಮೂಟಿ ಅವರು ನಟಿಸಿದ್ದರು. 3 is the right answer. ಕೂಡಿಕೊಂಡ ದವಡೆ ಬಾಯಿಯನ್ನು ತೆರೆಯುವುದು ಕಷ್ಟಕರವಾದ ಚಿಹ್ನೆಯಾಗಿರುವುದು ಈ ರೋಗದ ಲಕ್ಷಣ ಯಾವುದು? ಟೆಟನಸ್. ಟೆಟನಸ್ಗೆ ಧನುರ್ವಾಯು ಅಂತ ಕರಿತೀವಿ. ದೇಹ ಬಿಲ್ಲಿನಂತೆ ಬಾಗುತ್ತೆ. ಕ್ಲಾಸ್ಟ್ರಿಡಿಯಂ ಟೆಟನಿ ಎಂಬಂತಹ ಬ್ಯಾಕ್ಟೀರಿಯಾದಿಂದ ಈ ರೋಗ ಬರುತ್ತೆ. ಈ ರೋಗ ಬಂದರೆ ದವಡೆಯನ್ನು ಕೂಡ್ಕೊಂಡಿದ್ರೆ ಅದು ತೆರೆಯೋದು ಕಷ್ಟ ಆಗುತ್ತೆ, ಬಾಯನ್ನು ಓಪನ್ ಮಾಡೋದು ಕಷ್ಟ ಆಗುತ್ತೆ, ಓಪನ್ ಮಾಡಿದ್ರು ಕೂಡ ಅದು ಮತ್ತೆ ಮುಚ್ಚೋದು ಕೂಡ ತುಂಬ ಕಷ್ಟಕರವಾಗುತ್ತೆ. ಸೊ 1 is the right answer. ಆಂಟನ್ ಚಿಖೋವ್ ನಾಟಕಕಾರರು ಒಬ್ಬ ಜರ್ಮನಿಯವರು. ಜರ್ಮನಿ ದೇಶದ ಪ್ರಸಿದ್ಧ ನಾಟಕಕಾರ ಆಂಟನ್ ಚಿಖೋವ್. 2 is the right answer. ಯಾವ ಚಕ್ರವರ್ತಿ ತನ್ನನ್ನು ಸಿಕಂದರ್ ಇ ಸಾನಿ ಎರಡನೇ ಅಲೆಕ್ಸಾಂಡರ್ ಎಂದು ಕರೆಸಿಕೊಂಡನು? ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯು ಗುಲಾಮಿ ಸಂತತಿಯ ಪ್ರಸಿದ್ಧ ಸುಲ್ತಾನ. ಅಲೆಕ್ಸಾಂಡರ್ನಂತೆ ಇಡೀ ವಿಶ್ವ ಗೆಲ್ಲುವ ಆಸೆ ಅವನಿಗೆ ಇದ್ದುದಕ್ಕ ಕಾರಣದಿಂದ ಅವನಿಗೆ
ಸಿಕಂದರ್ ಇ ಸಾನಿ ಎಂಬ ಬಿರುದು ಬಂದಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಚುಂಬಿ ಕಣಿವೆ ಇರುವ ರಾಜ್ಯ ಸಿಕ್ಕಿಂ. ಚುಂಬಿ ಕಣಿವೆ ಸಿಕ್ಕಿಂನಲ್ಲಿದೆ. ಕಾಂಗ್ರಾ ಕಣಿವೆ ಹಿಮಾಚಲ ಪ್ರದೇಶದಲ್ಲಿದ್ದರೆ ಬೋರ್ಘಾಟ್ ಕಣಿವೆ ಮಾರ್ಗವು ಮಹಾರಾಷ್ಟ್ರದ ಸಹ್ಯಾದ್ರಿ ಬೆಟ್ಟದಲ್ಲಿದೆ. ಇನ್ನು ಜಾಸ್ಕರ್ ಕಣಿವೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತದೆ. 2 ಈಸ್ ದಿ ರೈಟ್ ಆನ್ಸರ್. ಕಬ್ಬಿಣ ಮತ್ತು ಅಲ್ಯೂಮಿನಿಯಂನ ಅದಿರುಗಳು ಅನುಕ್ರಮವಾಗಿ ಹೆಮಟೈಟ್ ಮತ್ತು ಬಾಕ್ಸೈಟ್. ಕಬ್ಬಿಣದ ಅದಿರು ಹೆಮಟೈಟ್ ಮ್ಯಾಗ್ನೆಟೈಟ್ ಆಗಿದ್ದರೆ ಅಲ್ಯೂಮಿನಿಯಂನ ಅದಿರು ಬಾಕ್ಸೈಟ್. 3 ಈಸ್ ದಿ ರೈಟ್ ಆನ್ಸರ್. ತೆರಿಗೆ ಹಾಗೂ ಇತರ ರಸೀದಿಗಳ ಮೂಲಕ ಭಾರತ ಸರ್ಕಾರಕ್ಕೆ ಬರುವ ಎಲ್ಲ ಆದಾಯಗಳನ್ನು ಈ ಕೆಳಗಿನ ನಿಧಿಗೆ ಜಮಾ ಮಾಡಲಾಗುತ್ತದೆ. ಭಾರತದ ಸಂಚಿತ ನಿಧಿ. ಭಾರತದ ಸಂಚಿತ ನಿಧಿಗೆ ತೆರಿಗೆ ಹಾಗೂ ಇತರ ರಸೀದಿಗಳ ಮೂಲಕ ಬರುವ ಎಲ್ಲ ಆದಾಯಗಳನ್ನು ಜಮಾ ಮಾಡಲಾಗುವುದು. 2 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿನ ವಿಷಯಗಳಾದ ಪೊಲೀಸ್ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆ ಈ ಪಟ್ಟಿಯಲ್ಲಿದೆ. ರಾಜ್ಯ ಪಟ್ಟಿ. ಭಾರತೀಯ ಸಂವಿಧಾನದ 7ನೇ ಅನುಸೂಚಿಯಲ್ಲಿನ ವಿಷಯಗಳಾದ ಪೊಲೀಸ್ ಹಾಗೂ ಸಾರ್ವಜನಿಕ ಸುವ್ಯವಸ್ಥೆ ರಾಜ್ಯ ಪಟ್ಟಿಯಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ಒಂದು ರಾಜ್ಯದ ಮುಖ್ಯಮಂತ್ರಿ ಹಾಗೂ ಮಂತ್ರಿಮಂಡಲ ಸದಸ್ಯರ ನೇಮಕಾತಿಗೆ ಸಂಬಂಧಿಸಿದ ಅನುಚ್ಛೇದ 164. ಇನ್ನು 54 ಅನುಚ್ಛೇದ 54 ಭಾರತದ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದ್ದರೆ, ಅನುಚ್ಛೇದ 75 ಪ್ರಧಾನಮಂತ್ರಿ ಹಾಗೂ ಇತರ ಮಂತ್ರಿಮಂಡಲ ಸದಸ್ಯರ ನೇಮಕಾತಿಯ ಬಗ್ಗೆ ತಿಳಿಸುತ್ತದೆ. ಅನುಚ್ಛೇದ 155 ರಾಜ್ಯದ ರಾಜ್ಯಪಾಲರ ನೇಮಕಾತಿಯ ಬಗ್ಗೆ ಸೂಚಿಸುವುದು. ಸೊ 4 ಈಸ್ ದಿ ರೈಟ್ ಆನ್ಸರ್. ಭಾರತ ಸರ್ಕಾರದ ಕಾಯ್ದೆ 1935 ಒಳಗೊಂಡಿರುವ ಸೂಚನೆಗಳ ಉಪಕರಣಗಳನ್ನು ಭಾರತದ ಸಂವಿಧಾನದಲ್ಲಿ ಏನೆಂದು ಅಳವಡಿಸಿಕೊಳ್ಳಲಾಗಿದೆ? ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳು. ಸೂಚನೆಯ ಉಪಕರಣಗಳನ್ನು ಭಾರತ ಸಂವಿಧಾನದಲ್ಲಿ ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳೆಂದು ಅಳವಡಿಸಿಕೊಳ್ಳಲಾಗಿದೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಹಕ್ಕುಗಳನ್ನು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಹೃದಯ ಮತ್ತು ಆತ್ಮ ಎಂದು ವಿವರಿಸುತ್ತಾರೆ. ಅನುಚ್ಛೇದ 32 ಸಂವಿಧಾನಾತ್ಮಕ ಪರಿಹಾರೋಪಾಯಗಳ ಹಕ್ಕು. ವಿಧಿ 32ರ ಪ್ರಕಾರ ಸಂವಿಧಾನ ಪರಿಹಾರ ಹಕ್ಕು ಮೂಲಭೂತ ಹಕ್ಕುಗಳನ್ನು ರಕ್ಷಿಸುವುದೆಂದು ವಿವರಿಸುತ್ತದೆ. ಅವುಗಳಿಗೆ ಕಾನೂನಿನ ರಕ್ಷಣೆ ನೀಡುವ ರಿಟ್ಗಳನ್ನು ಒದಗಿಸಿವೆ. ಇದರ ಮಹತ್ವವನ್ನು ಅರಿತು ಅಂಬೇಡ್ಕರ್ ಅವರು ಸಂವಿಧಾನ ಪರಿಹಾರದ ಹಕ್ಕನ್ನು ಸಂವಿಧಾನದ ಆತ್ಮ ಹಾಗೂ ಹೃದಯ ಇದ್ದಂತೆ ಎಂದಿದ್ದಾರೆ. 4 ಈಸ್ ದಿ ರೈಟ್ ಆನ್ಸರ್. ವಿಶ್ವದ ಅತಿ ದೊಡ್ಡ ಉಪ್ಪಿನ ಮರುಭೂಮಿ ಎಂದು ಹೆಸರುವಾಸಿಯಾಗಿರುವ ರಾನ್ ಆಫ್ ಕಚ್ ಎಲ್ಲಿದೆ? ಗುಜರಾತ್. ರಾನ್ ಆಫ್ ಕಚ್ ಪ್ರದೇಶವು ಗುಜರಾತಿನ ಅಹಮದಾಬಾದ್ನಿಂದ 130 ಕಿಲೋಮೀಟರ್ ದೂರದಲ್ಲಿದೆ. ಗ್ರೇಟರ್ ರನ್ ಆಫ್ ಕಚ್ ಜಗತ್ತಿನ ಅತಿ ದೊಡ್ಡ ಉಪ್ಪು ಮರುಭೂಮಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗೆಯೇ ವೈಲ್ಡ್ ಆಸ್ ಕಾಡುಕತ್ತೆಗಳಿರುವ ಏಕೈಕ ತಾಣವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಬುಡಕಟ್ಟು ಜನಾಂಗದವರು ಮೂಲತಃ ಕರ್ನಾಟಕಕ್ಕೆ ಸೇರಿದವರಲ್ಲ? ಜರವ. ಜರವ ಬುಡಕಟ್ಟು ಜನಾಂಗವು ಅಂಡಮಾನ್ ನಿಕೋಬಾರ್ ಪ್ರದೇಶಕ್ಕೆ ಸೇರಿದವರು. ಇನ್ನು ಕುರುಬ, ಸೋಲಿಗ, ಹಕ್ಕಿ, ಪಿಕ್ಕು ಬುಡಕಟ್ಟು ಜನಾಂಗ ಮೂಲ ಕರ್ನಾಟಕವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಯಾವುದು ನಾರು ಅಥವಾ ನೂಲು ಬೆಳೆ? ಹತ್ತಿ. ಹತ್ತಿ ನಾರು ಅಥವಾ ನೂಲು ಬೆಳೆ. ಇದರ ವೈಜ್ಞಾನಿಕ ಹೆಸರು ಗಾಸಿಪಿಯಂ. ಇದನ್ನು ಬಿಳಿಯ ಚಿನ್ನ ಎಂತಲೂ ಕರೆಯುತ್ತಾರೆ. ಇದನ್ನು ಕಪ್ಪು ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇದು ಒಂದು ವಾಣಿಜ್ಯ ಬೆಳೆ ಹಾಗೂ ನಾರಿನ ಬೆಳೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಅಪ್ಪಿಕೋ ಚಳವಳಿಯ ನೇತೃತ್ವವನ್ನು ವಹಿಸಿದವರು ಯಾರು? ಪಾಂಡುರಂಗ ಹೆಗಡೆ. ಭಾರತದಲ್ಲಿ ಅಪ್ಪಿಕೋ ಚಳವಳಿಯ ನೇತೃತ್ವವನ್ನು ವಹಿಸಿದ್ದು ಪಾಂಡುರಂಗ ಹೆಗಡೆ. ಚಿಪ್ಕೋ ಚಳವಳಿಯನ್ನು ಉತ್ತರ ಪ್ರದೇಶದ ತೆಹರಿಕಾಲ್ ಜಿಲ್ಲೆಯಲ್ಲಿ ಸರ್ಕಾರವು ಮರಗಳನ್ನು ಕಡಿಯಲು ಅನುಮತಿ ನೀಡಿತು. ಪರಿಸರ ಉಳಿಸಲು 1973ರಲ್ಲಿ ಈ ಚಳುವಳಿಯು ಸುಂದರ್ಲಾಲ್ ಬಹುಗುಣ ಹಾಗೂ ಚಂಡೀ ಪ್ರಸಾದ್ ಭಟ್ಟರ ನೇತೃತ್ವದಲ್ಲಿ ನಡೆಯಿತು. ಹಾಗೆಯೇ ಅಪ್ಪಿಕೋ ಚಳವಳಿಯು ಪಾಂಡುರಂಗ ಹೆಗಡೆಯವರ ನೇತೃತ್ವದಲ್ಲಿ 1983ರಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಡೆಯಿತು. 2 ಈಸ್ ದಿ ರೈಟ್ ಆನ್ಸರ್. ಸರ್ದಾರ್ ವಲ್ಲಭಭಾಯ್ ಅವರ ಪೊಲೀಸ್ ಅಕಾಡೆಮಿ ಇರುವುದು ಹೈದರಾಬಾದ್ನಲ್ಲಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಹೆಸರಿನ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿದೆ.
ಸರ್ದಾರ್ ವಲ್ಲಭಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯನ್ನು 15 ಸೆಪ್ಟೆಂಬರ್ 1948ರಂದು ಹೈದರಾಬಾದ್ನಲ್ಲಿ ಸ್ಥಾಪಿಸಲಾಯಿತು. ಇದು ಗೃಹ ಸಚಿವಾಲಯದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತದೆ. ಇಲ್ಲಿ IPS ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡಲಾಗುವುದು. 4 is the right answer. ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಎಷ್ಟು ಗಂಟೆಯೊಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು? 24. ಹೇಬಿಯಸ್ ಕಾರ್ಪಸ್ ರಿಟ್ ಅನ್ವಯ ಬಂಧನಕ್ಕೊಳಗಾದ ವ್ಯಕ್ತಿಯನ್ನು 24 ಗಂಟೆಯೊಳಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವುದನ್ನು ಆದೇಶಿಸುತ್ತದೆ. 1 is the right answer. ಅನುಚ್ಛೇದ 30 ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಅವಕಾಶ ನೀಡಿರುವುದು ಭಾಷಾ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ. ಸಂವಿಧಾನದ ವಿಧಿಯು 30ರ ಪ್ರಕಾರ ಅಲ್ಪಸಂಖ್ಯಾತರ ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸುವುದಕ್ಕೆ ಮತ್ತು ಅವುಗಳ ಆಡಳಿತ ನಡೆಸುವುದಕ್ಕೆ ಅವಕಾಶ ಕಲ್ಪಿಸಿದೆ. 4 is the right answer. ಕಬ್ಬು ಬೆಳೆಯುವ ಕರ್ನಾಟಕದ ಪ್ರಮುಖ ಪ್ರದೇಶಗಳು ಬೆಳಗಾವಿ, ಮಂಡ್ಯ, ಮುನಿರಾಬಾದ್, ಬಿಜಾಪುರ ಹಾಗೂ ಬಾಗಲಕೋಟೆ. ಕಬ್ಬು ಬೆಳೆಯ ವೈಜ್ಞಾನಿಕ ಹೆಸರು ಸಕ್ರಮ್ ಅಫಿಸಿನಾರಮ್. ಭಾರತದಲ್ಲಿ ಇದು ಉತ್ತರ ಪ್ರದೇಶ, ಮಹಾರಾಷ್ಟ್ರ, ತಮಿಳುನಾಡು ಕ್ರಮವಾಗಿ ಹೆಚ್ಚು ಬೆಳೆಯುವ ರಾಜ್ಯಗಳು. ಅದೇ ಕರ್ನಾಟಕದಲ್ಲಿ ಬೆಳಗಾವಿ, ಮಂಡ್ಯ, ಮುನಿರಾಬಾದ್, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಗಳು ಅತಿ ಹೆಚ್ಚು ಕಬ್ಬನ್ನು ಬೆಳೆಯುವ ಜಿಲ್ಲೆಗಳಾಗಿವೆ. 1 is the right answer. ಮೀನಂಬಾಕಂ ವಿಮಾನ ನಿಲ್ದಾಣ ಎಲ್ಲಿದೆ? ಚೆನ್ನೈ. ಮೀನಂಬಾಕಂ ವಿಮಾನ ನಿಲ್ದಾಣ ಚೆನ್ನೈನಲ್ಲಿದೆ. ಹಾಗೆ ಮುಂಬೈನಲ್ಲಿ ಛತ್ರಪತಿ ಶಿವಾಜಿ ವಿಮಾನ ನಿಲ್ದಾಣ, ಕೋಲ್ಕತ್ತಾ ಡಮ್ ಸುಭಾಷ್ ಚಂದ್ರ ಬೋಸ್ ವಿಮಾನ ನಿಲ್ದಾಣ ಹಾಗೂ ನವದೆಹಲಿಯಲ್ಲಿ ಪಾಲಂ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣಗಳಿವೆ. 1 is the right answer. ಇವುಗಳಲ್ಲಿ ಯಾವ ಹೇಳಿಕೆ ಸರಿ? ಗೊಂದಲಿಗ ಎಂಬುದು ಕರ್ನಾಟಕದಲ್ಲಿ ಕಂಡುಬರುವ ಒಂದು ಬುಡಕಟ್ಟು ಜನಾಂಗ ಎಂಬ ಈ ಹೇಳಿಕೆ ಸರಿಯಾಗಿದೆ. ಗೊಂದಲಿಗರು ಚಿಕ್ಕಮಗಳೂರು ಮತ್ತು ಬೆಂಗಳೂರು ಗ್ರಾಮೀಣದಲ್ಲಿ ನೋಡಲು ಸಿಗುವ ಒಂದು ಬುಡಕಟ್ಟು ಜನಾಂಗ. 2011ರ ಜನಗಣತಿಯ ಪ್ರಕಾರ ಇವರ ಜನಸಂಖ್ಯೆ ಕೇವಲ 8617. 1 is the right answer. ಈ ಕೆಳಗಿನವುಗಳಲ್ಲಿ ಸರಿಯಾದುದನ್ನು ಗುರುತಿಸಿ. ಎ. ಮರ್ಮಗೋವಾ ಬಂದರು 1961ರಲ್ಲಿ ಆರಂಭವಾಯಿತು. ಬಿ. ಪಾರಾದೀಪ್ ಬಂದರು 1966ರಲ್ಲಿ ಆರಂಭವಾಯಿತು. ಸಿ. ನವಮಂಗಳೂರು ಬಂದರು 1974ರಲ್ಲಿ ಆರಂಭವಾಯಿತು. ಹಾಗಾದರೆ ಸರಿಯಾದ ಹೇಳಿಕೆ ಎಲ್ಲವೂ ಸರಿ. ಅಂದರೆ ಕೊಟ್ಟಿರುವಂತಹ 3 ಹೇಳಿಕೆಗಳು ಕೂಡ ಸರಿಯಾಗಿವೆ. ಸೊ 1 is the right answer. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನ ವಿಶೇಷ ಅಧಿಕಾರ ನೀಡಿರುವುದು ರಾಷ್ಟ್ರಪತಿಯವರಿಗೆ. ಮೂಲಭೂತ ಹಕ್ಕುಗಳನ್ನು ಜಾರಿಗೊಳಿಸಲು ಸಂವಿಧಾನ ರಾಷ್ಟ್ರಪತಿಯವರಿಗೆ ವಿಶೇಷ ಅಧಿಕಾರವನ್ನು ನೀಡಿದೆ. 1 is the right answer. ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಈ ಕೆಳಕಂಡ ಯಾರ ಮುಂದೆ ಪ್ರಸ್ತುತಪಡಿಸಬಹುದು? ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳೆರಡರಲ್ಲೂ ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳೆರಡರಲ್ಲೂ ಕೂಡ ಪ್ರಸ್ತುತಪಡಿಸಲಿಕ್ಕೆ ಅವಕಾಶ ಇದೆ. 3 is the right answer. ಭಾರತದಲ್ಲಿನ ನಡೆದ ಸ್ವಾತಂತ್ರ್ಯಕ್ಕಾಗಿನ ಹೋರಾಟವು ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಕೂಗಿನಿಂದ ತುಂಬಾ ಪ್ರಭಾವಿತವಾಗಿತ್ತು. ಈ ಪ್ರಭಾವವು ಈ ಕೆಳಕಂಡಗಳಲ್ಲಿ ಯಾವುದರಿಂದ ಪಡೆಯಲಾಗಿತ್ತು? ಫ್ರಾನ್ಸ್ನ ಕ್ರಾಂತಿ. ಫ್ರಾನ್ಸ್ನ ಕ್ರಾಂತಿ 1789ರಲ್ಲಿ ನಡೆಯಿತು. 1776ರಲ್ಲಿ ಅಮೆರಿಕದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ. 1917ರಲ್ಲಿ ರಷ್ಯಾದ ಕ್ರಾಂತಿಯಾಯಿತು. ಮ್ಯಾಗ್ನಾ ಕಾರ್ಟ್ 1515 ಜೂನ್ 15ರಿಂದ ವಿಂಡ್ಸರ್ ಸಮೀಪವಿರುವ ಇಂಗ್ಲೆಂಡ್ ರಾಜ ಜಾನ್ ಅವರಿಂದ ಒಪ್ಪಲ್ಪಟ್ಟ ಹಕ್ಕುಗಳ ಚಾರ್ಟರ್. ಸೊ ಈ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ ಎಂಬ ಕೂಗಿನಿಂದ ತುಂಬಾ ಪ್ರಭಾವಿತವಾಗಿದ್ದು ಫ್ರಾನ್ಸ್ನ ಕ್ರಾಂತಿಯಿಂದ. 2 is the right answer. 1857ರ ಸಿಪಾಯಿ ದಂಗೆ ನಡೆದಾಗ ಭಾರತ ದೇಶದ ಗವರ್ನರ್ ಜನರಲ್ ಆಗಿದ್ದವರು ಯಾರು? ಕ್ಯಾನಿಂಗ್. ಲಾರ್ಡ್ ಕ್ಯಾನಿಂಗ್ 1856-58ರಲ್ಲಿ 56ರಿಂದ 58ರ ತನಕ ಭಾರತದ ಕೊನೆಯ ಗವರ್ನರ್ ಜನರಲ್. ಈತನು ಕಲ್ಕತ್ತಾ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದನು. ಇವನ ಕಾಲದಲ್ಲಿ 1857ರ ಸಿಪಾಯಿ ದಂಗೆ ನಡೆಯಿತು. ಇವನು ಭಾರತದ ಮೊದಲ ವೈಸರಾಯ್ ಕೂಡ ಹೌದು. 1 is the right answer. ರಾಜಾರಾಮ್ ಮೋಹನ್ ರಾಯರವರು ಹುಟ್ಟು ಹಾಕಿದ ಸಂಪ್ರದಾಯವನ್ನು ಮುಂದುವರಿಸಿದ ಬೆಂಗಾಲಿನ ವಿಚಾರವಾದಿಗಳನ್ನು ಯಾವ ಹೆಸರಿನಿಂದ ಕರೆಯುತ್ತಿದ್ದರು?
ದರೋಜಿಯನ್ನರು. ರಾಜಾ ರಾಮ್ ಮೋಹನ್ ರಾಯರು ಹುಟ್ಟುಹಾಕಿದ ಸಂಪ್ರದಾಯವನ್ನು ಮುಂದುವರಿಸಿದ ಬೆಂಗಾಲಿನ ವಿಚಾರವಾದಿಗಳನ್ನು ದರೋಜಿಯನ್ನರು ಎಂದು ಕರೆಯುತ್ತಿದ್ದರು. ರಾಜಾ ರಾಮ್ ಮೋಹನ್ ರಾಯರಿಗೆ ಭಾರತದ ರಾಷ್ಟ್ರೀಯತೆಯ ಪಿತಾಮಹ ಎನ್ನುವರು. ಇವರು ಸಂವಾದ ಕೌಮುದಿ, ಸಮಾಚಾರ್ ದರ್ಪಣ್, ಮಿರತ್ ಉಲ್ ಅಕ್ಬರ್, ಬ್ರಹ್ಮ ನಿಕಲ್ ಇತ್ಯಾದಿ ಪತ್ರಿಕೆಗಳನ್ನು ಹೊರಡಿಸಿದರು. ಬಾಲ್ಯ ವಿವಾಹವನ್ನು ನಿಷೇಧಿಸಿದರು. 1828ರಲ್ಲಿ ಕೋಲ್ಕತ್ತಾದಲ್ಲಿ ಬ್ರಹ್ಮ ಸಮಾಜವನ್ನು ಸ್ಥಾಪಿಸಿದರು. 2 ಈಸ್ ದಿ ರೈಟ್ ಆನ್ಸರ್.